ನಾವು ಉಂಟಲ್ಲ ಒಂದು ಗಡಿ ಬಿಡಿಯಲ್ಲಿ 5 ನಿಮಿಷದಲ್ಲಿ ಹೊರಟದು. ಎಲ್ಲಿಗೆ ಅಂತ ಹೋದನ ಅಂತ ತೋರಿಸ್ತೇವೆ. ಇದು ಮಕ್ಕಳು ನಾನು ಎಲ್ಲ ಅರ್ಜೆಂಟಲ್ಲಿ ಅವರು ಹೇಗೆ ರೆಡಿಯಾಗಿದ್ದಾರೆ ಅಂತ ಇಲ್ಲ ಅಲ್ಲ ಹೋಗ್ಲಿಕ್ಕೆ 10 ಗಂಟೆ ಬೇಕು ನಮ್ಗೆ ಒಂದು. ಇಲ್ಲದಿದ್ದರೆ ರೆಡಿ ಆಗಲಿಕ್ಕೆ ತುಂಬ ಹೊತ್ತು ಬೇಕು ನಮಗೆ. ಇವತ್ತು ಡ್ರೆಸ್ ಒಂದು ಚೇಂಜ್ ಮಾಡಿ ಕೂದಲೊಂದು ಬಾಚಿ ರೆಡಿ ಆದದ್ದು. ಹಾಗೆ ಯಜಮಾನರು ನಮಗೆ ಆಟೋ ಕಳಿಸಿದ್ರು. ಮೂಡುಬಿದ್ರೆವರೆಗೆ ಆಟೋದಲ್ಲಿ ಬನ್ನಿ ಅಂತ ಹೇಳಿದರು. ಟೈಮ್ ಇಲ್ಲ, ಅವರು ಬಂದು ಪುನಃ ನಮ್ಮನ್ನು ಕರ್ಕೊಂಡು ಹೋಗುವಾಗ ತುಂಬ ಲೇಟ್ ಆಗ್ತದೆ. ನಾವು ಇವಾಗ ಟೈಮಿಗೆ ಮುಟ್ತೇವಾ ಇಲ್ವಾ ಅಂತ ಕೂಡ ಗೊತ್ತಿಲ್ಲ. ಅರ್ಜೆಂಟಲ್ಲಿ ಹೋಗ್ತಾ ಇದ್ದೇವೆ. ಹೋಗೋ ಗಡಿ ಬಿಡಿಲಿ ಎಲ್ಲಿಗೆ ಅಂತ ಹೇಳಲಿಕ್ಕೆ ಕೂಡ ನೆನಪಿಲ್ಲ. ನಾವು ಹೋಗ್ತಾ ಇರೋದು ಮೂವಿ ನೋಡಲಿಕ್ಕೆ. ಪಿಕ್ಚರ್ ಮೂವಿ ಬಂದಿದೆ, ತುಳು ಮೂವಿ. ಹಾಗೆ ಅವರ ಫ್ರೆಂಡ್ಸ್ನವರು ಆ ಟಿಕೆಟ್ ಕೂಡ ಕೊಟ್ಟಿದ್ರು. ಹಾಗೆ ನಾವು ಗಡಿ ಬಿಡಿಯಲ್ಲಿ ಹೊರಟದ್ದು ಪಿಕ್ಚರ್ ಮೂವಿ ನೋಡಲಿಕ್ಕೆ. ಕರೆಕ್ಟ್ ಟೈಮಿಗೆ ಮಳೆ ಕೂಡ ಬರ್ತಾ ಉಂಟು. ನಾನು ಅಂದ್ಕೊಂಡೆ ಬೇಡ ಅಂತ, ಮತ್ತೆ ಮಕ್ಕಳು ಕಿರಿಕಿರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಉದಾಸೀನ ಆಯಿತು ಫಸ್ಟಿಗೆ. ಒಬ್ಬರ ಹತ್ರ ರೂಟಿಗೆ ಹೇಳಿಕ್ಕೆ ಹೋದದ್ದು, ಅವರೇ ರಾಂಗ್ ಆಗಿ ಹೇಳಿ ಊಟನೇನಾ. ನಾವು ಕಾರ್ಕಳ ಕಾರ್ಕಳ ಸ್ಟಂಟಿಂಗ್ ಯಾಕಿಲ್ಲ. ಖುಷಿ ಇಂಚೈತಿ ಪಿಕ್ಚರ್ ಸೂಪರ್ ಅದ. ಸೂಪರ್ ಫಿಲ್ಮ್, ಸೂಪರ್ ಡೂಪರ್ ಫಿಲ್ಮ್ ನೋಡಿ. ತುಂಬ ಖುಷಿ ಆಯ್ತು ಎಲ್ಲರೂ ಹಾಗೆ ಕಾರ್ ಹಂಚಿನ ಹೊಡತ ಕಮ್ಮು ಕಂಚಿನ ಕಾರ್ ಬೋರ್ಡ್ಗೆ ಬೆಂದು ದೆಪ್ಪದ ಹಣ್ಣಿ ಮುಟ್ತಾನೆ ನಂಬಿಷ ಆಯ್ತು. ಇಂಚಿನ ಕಲ್ಪ ಹೊಡಕ್ಲೆ നല്ല ഇടത്ത് നമ്മ റേഞ്ച് ദിക്കുറഞ്ച ജോക്കുള്ളല്ലേ കൽപ്പോടുന്ന ആശയുണ്ട് ആണ്ട് ആപ്പും ಕಲ್ತೆಡ್ಡ ಆಪುಂಡು ಚಿನ್ನ ನಂಬರ್ಲಾವಿಲ್ಲ. ನನ್ನ ಮಗ ಫಾರ್ಚುನ್ ನೋಡಿ ಇಂಕಡಿ ಕಾರ್ ತಪ್ಪುದಾರ ಗೊತ್ತುಚ್ಚಿ ಇಂಕ ಮಲ್ಲ ಆಸೆ ಇಜ್ಜದ ಏನ್ ಬೇತಾಕ್ ನಂಗೆ ಕಾರ್ ಹಿಡಿ. ನಾನು ಬೇರೆ ಗಾಡಿಯ ಹೆಸರೆಲ್ಲ ನೋಟ್ ಮಾಡೋದಿಲ್ಲ, ನನಗೆ ಅಗತ್ಯ ಇಲ್ಲ ಅದೆಲ್ಲ. ಮಾತ್ರ ಮಕ್ಕಳಿಗೆಲ್ಲ ಗೊತ್ತುಂಟು ಇವಾಗ ಯಾವ ಕಾರ್ ಉಂಟು, ಯಾವ ಕಾರ್ನ ಹೆಸರೆಲ್ಲ ಗೊತ್ತುಂಟು. ಅವನಿಗಂತ ಗಾಡಿ ತೆಗಿಬೇಕಂತ ಅದಕ್ಕೆ ಅಪ್ಪ ಹೇಳುದು ಕಲ್ತು ದೊಡ್ಡವನಾಗಿ ತೆಗಿ ಅಂತ ಎಲ್ಲ ಸಮಿತೆ. ನೀನು ಹೇಳಿಲ್ವಾ ಬಂತು ಜನೆ ತೂಯಿನಿ ಮಾತ್ರನಾ ಅಂದೆಪ್ಪೋ ಮಲ್ಲ ಅದು ದೆಪ್ಲೆವೇ ಕಲ್ತದ್ದು ದೆಪ್ಲೆ ಕಲ್ತದ್ದು ಇತ್ತೆ ಬೋರ್ಡ್ನೆಲ್ಲ ಜಾತ್ರೆಗೆ ತೋರ ಫಾರ್ಚುನರ್ ಹತ್ತ ಇದ್ದ BMW ಜಾತ್ರೆಗೆ. ಮಕ್ಕಳಿಗೆ ಹಾಗೆ ಅಲ್ವಾ, ನೋಡುವಾಗ ಆಸೆ ಆಗೋದು. ಚಿಕ್ಕವರಿರುವಾಗ ಆಸೆ ಆಗ್ತದೆ. ನನಗೆ ಆಸೆ ಏನಿಲ್ಲ, ನನಗೆ ಹೋಗ್ಲಿಕ್ಕೆ ಒಂದು ಗಾಡಿ ಬೇಕು ಅಂತ ಇತ್ತು. ಅದೇ ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಂದು ಗಾಡಿ ಬೇಕು, ಚಿಕ್ಕದಾದ್ರೂ ತೊಂದರೆ ಇಲ್ಲ ಅಂತ. ರೈಟ್ ಅಯ್ಯ ಆಗ್ಲೇ ಮತ್ತೆ ನಮ್ಮನೆ ಏಸ ಮಾಡ್ತೀನಿ ಅವಲೆ ಬೊಕ್ಕೆಂಜಿನ ಲಾಸ್ಟ್ ವರೆಗೆ ನಾನು ನೆಗಡಿದೆ. ಲಾಸ್ಟ್ ವರೆಗೆ ಒಳ್ಳೆದು ಸೂಪರ್ ಫಿಲ್ಮ್ ಇದು. ಎಡ್ಡ ಫಿಲ್ಮ್ ಅದು ಒಂದೇ ಸುಮಾರು ಸಮಯ ಉಂಟು ಖುಷಿ. ಅವರು ಹಾಡು ಹಾಕ್ತಾರಂತೆ, ನಾನು ವಿಡಿಯೋಸ್ ಮಾಡಬಾರ್ದಂತೆ, ಮತ್ತೆ ಕಾಪಿ ರೈಟ್ ಅಂತ ಹೇಳ್ಬಾರ್ದಂತೆ. ಸಮಿತಿನ ಹೋಮ್ವರ್ಕ್ ಆಗಲಿಲ್ಲ, ಸಮಿತಿ ಟೆನ್ಷನಲ್ಲಿದ್ದಾನೆ. ಪಿಕ್ಚರಿಗೆ ಅಂತ ಹೊರಟ ಅವನು, ಬೇಡ ಬೇಡ ಅಂತ ಹೇಳುವಾಗ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ, ಹೋಗ್ಲೇಬೇಕು ಅಂತ. ಇವಾಗ ಟೆನ್ಷನ್ ಆಗ್ತದೆ ಅವರಿಗೆ ಅಲ್ಲ ಸಮಿತೆ. ಚಮೋ ನೀರಿನ ಪದ್ಯ ತಿಕ್ಕುವ ಇಂಕುಳ್ವೆ ಬರೆಪನಾ. ಅವನಿಗೆ ಹೋಮ್ವರ್ಕ್ ಆಗದೆ ನಿದ್ದೆ ಬರುವುದಿಲ್ಲ, ಅವನು ಮೊದಲೇ ಆಗಿ ಹೋಮ್ವರ್ಕ್ ಆಗದಿದ್ದರೆ ಅವನಿಗೆ ತಲೆ ಬಿಸಿ ಆಗೋದು. ಆಯ್ತು ಬರೇ ನಿದ್ದೆ ಜಗದ ಆಯ್ತು ಅರೆಟ ಬರೆಯಡೆ ಬರೆಯಡೆ ಅಂಕುಳ್ವೆ ಪೊರ್ತಾತಿ ಜಪ್ಪು ಪೊರ್ತಾಚಿ ಬರೇಕ
ನಿಕ್ಕ ಬರೆಯೋದಲ್ಲ ಅಜ್ಜ. ಹಾಂ, ಅವಳಿಗೆ ತಲೆ ಬಿಸಿ ಇಲ್ಲ. ತಲೆ ಬಿಸಿ ಎಲ್ಲ ಸಮಿತಿಗಿರೋದು, ಸ್ಕೂಲಿನ ತಲೆ ಬಿಸಿ ಸಮಿತಿಗೆ ಮಾತ್ರ ಇರೋದು. ಸುಮಾರುಂಡಾ ಚಾರ್ಲಿಗೆ ಒಂದು ಗಟ್ಟಿ ಬಾಡು ಒಣ್ಣ ಅಣ್ಬು ಪೋ ಪೋ ಖುಷಿ ಏತುಂಡಿಗೆ ಎಲ್ಲ ಬರ ಹೇಳದಾ. ನೆಕ್ಸ್ಟ್ ಡೇಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ಸಮಿತ್ ಹೋಮ್ವರ್ಕ್ ಎಲ್ಲ ಮಾಡಿ ಸ್ಕೂಲಿಗೆ ಹೋದ. ನನ್ನ ಸ್ವಲ್ಪ ಬೆಳಗಿನ ಕೆಲಸ ಎಲ್ಲ ಮಾಡಿದ ನಂತರ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿನ್ನೆ ಪಿಕ್ಚರ್ ಮೂವಿ ಉಂಟಲ್ಲ, ನನಗೆ ತುಂಬ ಇಷ್ಟ ಆಯಿತು. ನಾನು 100ರಲ್ಲಿ 100 ಮಾರ್ಕ್ ಕೊಡ್ತಾ ಇದ್ದೇನೆ. ನನಗೆ ಇಷ್ಟ ಆದಷ್ಟು ನನ್ನ ಗಂಡನಿಗೆ ಇಷ್ಟ ಆಗಲಿಲ್ಲಂತೆ. ನನಗೆ ಅದರ ಕಾಮಿಡಿ ಇಷ್ಟ ಆಯಿತು, ಸ್ಟೋರಿ ಇಷ್ಟ ಆಯಿತು, ಎಲ್ಲ ಕೂಡ ಇಷ್ಟ ಆಗಿದೆ. ಒಂದಕ್ಕೊಂದು ಟಚ್ ಮಾಡ್ತಾ ಹೋದರು ಕಥೆಯನ್ನು, ಅದು ನನಗೆ ತುಂಬ ಇಷ್ಟ ಆಯಿತು. ಕತೆ ನಮ್ಮ ನಿಜ ಜೀವನದಲ್ಲಿ ಆಗ್ತದಲ್ಲ, ಅದೇ ಸ್ಟೋರಿ ಮಾಡಿದ್ದಾರೆ. ಎಲ್ಲರ ಮನೆಯಲ್ಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಕೆಲವರ ಮನೆಯಲ್ಲಿ ಆಗಿರ್ಬೋದು ಇಂಥ ಘಟನೆಗಳು. ಅಣ್ಣ ತಮ್ಮಂದಿರ ಜಗಳ, ಅದರಲ್ಲಿ ಒಬ್ಬರು ಸಪರೇಟ್ ಆಗ್ತಾರೆ, ಆದರೆ ಬಲಿಯಾಗೋದು ತಂದೆ ತಾಯಿ. ಯಾವಾಗಲೂ ಆಗಿಲ್ಲ, ಲಾಸ್ಟಿಗೆ ಬಲಿಯಾಗೋದು ತಂದೆ ತಾಯಿಯೇಯ. ಯಾವ ಮಕ್ಕಳನ್ನು ಬಿಡುದು ಅಂತ ಗೊತ್ತಾಗೋದಿಲ್ಲ ಅವರಿಗೆ. ಹಾಗೆ ಒಂದು ಮಗನನ್ನು ಎಲ್ಲದರಿಂದ ದೂರ ಇಡ್ತಾರೆ. ಆದರೆ ಅವರಿಗೆ ಆ ನೋವು ಉಂಟಲ್ಲ, ಅದು ಆ ಫೀಲಿಂಗ್ಸ್ ಉಂಟಲ್ಲ, ಅದು ಅದರಲ್ಲಿ ಪಿಕ್ಚರಲ್ಲಿ ಎದ್ದು ಕಾಣಿಸ್ತದೆ. ಎಷ್ಟೇ ಇದು ಮಾಡಿದರೂ ಕೂಡ ತಾಯಿಗೆ ಮಕ್ಕಳು ಎಲ್ಲ ಒಂದೇ ಲೆಕ್ಕ ಅಲ್ವಾ. ನಾವು ಎಷ್ಟು ಮಕ್ಕಳು ಏನೇ ಆಗಲಿ, ತಾಯಿಯಾದವಳು ಉಂಟಲ್ಲ, ಯಾವತ್ತೂ ಮಕ್ಕಳನ್ನು ಬಿಟ್ಟು ಕೊಡುವುದಿಲ್ಲ. ಅದು ಆ ಪಿಕ್ಚರಲ್ಲಿ ತೋರಿಸಿದ್ದಾರೆ ಕಥೆಯಾಗಿ. ಮತ್ತು ಕ್ಲೈಮ್ಯಾಕ್ಸ್ ಏನು, ಬಾಕಿ ಏನು ಅಂತ ಯಾವುದು ಕೂಡ ನಾನು ಹೇಳೋದಿಲ್ಲ. ಹೇಳಿದರೆ ನಿಮಗೆ ನೋಡಲಿಕ್ಕೆ ಇಷ್ಟ ಆಗಲಿಕ್ಕಿಲ್ಲ. ಖಂಡಿತ ಆ ಮೂವಿ ನೋಡಿ, ಇಷ್ಟ ಆಗ್ಬೋದು. ಫ್ಯಾಮಿಲಿಯ ಜೊತೆಗೆ ಕೂತು ನೋಡುವಂಥ ಮೂವಿ, ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿ ಒಟ್ಟಿಗೆ ನೋಡುವಂಥ ಮೂವಿ. ಕಾಮಿಡಿ ಅಂತೂ ಸೂಪರ್. ಲಾಸ್ಟ್ ಅಂತೂ ನಾನು ನೆಗಡಿ ನನಗೆ ಸಾಕಾಗಿದೆ. ಒಳ್ಳೇದಿತ್ತು ನನಗೆ. ಮತ್ತು ಎಲ್ಲರ ಟೇಸ್ಟ್ ಒಂದೇ ಲೆಕ್ಕ ಇರೋದಿಲ್ಲ. ಇವಾಗ ನನಗೆ 100ರಲ್ಲಿ 100 ಕೊಟ್ಟರೆ ನನ್ನ ಯಜಮಾನರಿಗೆ 100ರಲ್ಲಿ 50 ಆಗಿರ್ಬೋದು ಇಷ್ಟ ಆದದ್ದು. ಹಾಗೆ ನೋಡಿ, ಆದರೂ ಕೂಡ ಒಳ್ಳೇದುಂಟು. ಮತ್ತು ನಾವು ನಮ್ಮ ತುಳು ಭಾಷೆಗೆ ಯಾವಾಗಲೂ ಸಪೋರ್ಟ್ ಮಾಡಬೇಕು. ನಾವು ತುಳುವರಾಗಿ ನಮ್ಮ ಭಾಷೆಗೆ ನಾವು ಸಪೋರ್ಟ್ ಮಾಡದಿದ್ದರೆ ಹೇಗೆ ಅಲ್ವಾ. ಸಪೋರ್ಟ್ ಮಾಡಿ. ಒಳ್ಳೇದಿದೆ ಪಿಕ್ಚರ್. ಎಲ್ಲ ಆರ್ಟಿಸ್ಟ್ನವರಿದ್ದಾರೆ. ತುಳು ಮೂವಿಯ ತುಳು ನಾಟಕದ ಎಲ್ಲ ಆರ್ಟಿಸ್ಟ್ನವರು ಅದರಲ್ಲಿ ನಿಮಗೆ ನೋಡ್ಬೋದು. ಹಾಗೆ ನಾನು ವಿಡಿಯೋ ಕಟ್ ಮಾಡುವಾಗ ಉಂಟಲ್ಲ, ಪಕ್ಕ ಒಂದು ನೆನಪಾಯಿತು. ನಾವು ವಿಡಿಯೋದಲ್ಲಿ ಏನಾದರೂ ಹೇಳ್ತೇವೆ ಮತ್ತೆ ಉಂಟಲ್ವಾ, ಅದು ಆವಾಗಲೇ ಕ್ಲಾರಿಫಿಕೇಶನ್ ಕೊಟ್ಟರೆ ಮತ್ತೆ ತೊಂದರೆ ಇರೋದಿಲ್ಲ. ಏನು ಅಂತ ಹೇಳಿದ್ರೆ, ನಾನು ಇವಾಗ ಹೇಳಿದೆ ತುಳು ಭಾಷೆಯವರಾಗಿದ್ದು ತುಳುವರಾಗಿದ್ದು ತುಳು ಭಾಷೆಗೆ ನಾವು ಸಪೋರ್ಟ್ ಮಾಡಬೇಕು ಅಂತ. ಆವಾಗ ನನಗೆ ನೆನಪಾಯಿತು, ನಾನು ಮಾಡೋದು ಕನ್ನಡದಲ್ಲಿ ವ್ಲಾಗ್. ಇನ್ನು ಅದಕ್ಕೆ ಯಾರಾದರೂ ಇನ್ನು ಹೇಳೋದು ಬೇಡ ಅಂತ ನಾನೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೇನೆ. ಮೊದಲು ಕೂಡ ಕೊಟ್ಟಿದ್ದೇನೆ. ತುಳು ಭಾಷೆ, ಇವಾಗ ನಾನು ಕಾಸರಗೋಡಿನವಳಾದ ಕಾರಣ ಅಲ್ಲಿಯ ತುಳು ಇಲ್ಲಿಯ ತುಳು ಸ್ವಲ್ಪ ಡಿಫ್ರೆನ್ಸ್ ಇದೆ. ನನಗೆ ಇವಾಗ ಮಾತಾಡುವಾಗ ಎರಡು ಕೂಡ ಮಿಕ್ಸ್ ಆಗ್ತದೆ. ಅದು ಎರಡು ಮಿಕ್ಸ್ ಆಗುವಾಗ ಏನೋ ಒಂಥರ ಆಗ್ತದೆ ಅದು ವೀಡಿಯೋಸಲ್ಲಿ. ಅದಕ್ಕೋಸ್ಕರ ಅದು ಬೇಡ ಅಂತ ಕನ್ನಡದಲ್ಲಿ ಮಾತಾಡ್ತಾನೆ, ಕನ್ನಡದಲ್ಲಿ ವ್ಲಾಗ್ ಮಾಡ್ತೇನೆ ನಾನು. ಮತ್ತು ಕನ್ನಡ ಉಂಟಲ್ಲ, ನಾನು ಕಲಿತ ಭಾಷೆ ಕನ್ನಡ, ಹಾಗಾಗಿ ನಾನು ಕನ್ನಡಕ್ಕೆ ಕೂಡ ತುಂಬ ಸಪೋರ್ಟ್ ಮಾಡ್ತೇನೆ, ತುಳು ಭಾಷೆಗೆ ಕೂಡ ಸಪೋರ್ಟ್ ಮಾಡ್ತೇನೆ. ನಾನು ಸ್ಕೂಲಲ್ಲಿ ಕಲಿತ ಭಾಷೆ ಕನ್ನಡ ಆದರೆ ನನ್ನ ಮಾತೃಭಾಷೆ ತುಳು. ಹಾಗಾಗಿ ಎರಡು ಕೂಡ ನನ್ನ ಫೇವರೆಟ್. ಹಾಗಾಗಿ ನಾನು ಇವಾಗ ವಿಡಿಯೋ ಮಾಡುವಾಗ ಕೂಡ ಎರಡು ಕೂಡ ಮಿಕ್ಸ್ ಮಾಡ್ತೇನೆ ಅಲ್ವಾ. ಒಂದೇ ಭಾಷೆಯಲ್ಲಿ ನಾನು ಮಾತಾಡೋದಿಲ್ಲ, ಕನ್ನಡ ಆದರೂ ಕೂಡ ತುಳುವಲ್ಲಿ ಕೂಡ ಮಾತಾಡ್ತಾ ಇರ್ತೇನೆ. ಮತ್ತು ಆದರೆ ಡೈರೆಕ್ಟಾಗಿ ನಾನು ತುಳುವಲ್ಲಿ ಮಾತಾಡುವಾಗ ಉಂಟಲ್ಲ, ನನಗೆ ಒಂಥರ ಡಿಫ್ರೆನ್ಸ್ ಫೀಲ್ ಆಗ್ತದೆ. ಆಟೋಮ್ಯಾಟಿಕ್ಕಾಗಿ ನಾನು ಇವಾಗ ಮಕ್ಕಳ ಹತ್ರ ಎಲ್ಲ ಮಾತಾಡುವಾಗ ನನಗೆ ಡಿಫ್ರೆನ್ಸ್ ಫೀಲ್ ಆಗೋದಿಲ್ಲ. ಹಾಗೆ ನಾನು ಅದನ್ನು ಅದರ ಕ್ಲಾರಿಫಿಕೇಶನ್ ಕೊಡುವಂತಾಯಿತು ನನಗೆ. ಹಾಗೆ ಮತ್ತೇನಿಲ್ಲ, ಆ ವಿಡಿಯೋಕ್ಕೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ನೋಡುವಾಗ ನನಗೆ ಖುಷಿ ಆಗ್ತದೆ. ಕೆಲವರು ಅಪರೂಪಕ್ಕೆ ಕಮೆಂಟ್ ಮಾಡ್ತಾರೆ, ಕೆಲವರು ಡೈಲಿ ಮಾಡ್ತಾರೆ. ಡೈಲಿ ಮಾಡಿ, ಸ್ವಲ್ಪ ಟೈಪ್ ಮಾಡಿ, ಏನಾಗೋದಿಲ್ಲ. ಟೈಪ್ ಮಾಡಲಿಕ್ಕೆ ಉದಾಸೀನ ಆಗ್ತದಲ್ಲ, ನನಗೆ ಕೂಡ ಗೊತ್ತಾಗ್ತದೆ. ನನಗೆ ಕೂಡ ಬೇರೆಯವರ ವೀಡಿಯೋಸ್ ನೋಡುವಾಗ ಕಮೆಂಟ್ ಮಾಡುವಂತಾಗ್ತದೆ. ಮತ್ತು ನಾನು ಕೂಡ ಉದಾಸೀನ ಮಾಡ್ತೇನೆ, ನಮಗೆ ಹೇಳಲಿಕ್ಕೆ ಸುಲಭ ಅಲ್ವಾ. ಆದರೆ ಕೂಡ ಡೈಲಿ ಕಮೆಂಟ್ ಮಾಡುವವರು ಕೂಡ ಇದ್ದಾರೆ. ಕೆಲವರು ಅಪರೂಪಕ್ಕೆ ಒಳ್ಳೆ ದಿನಕ್ಕೆ ಅಂತ ಕಮೆಂಟ್ ಮಾಡುವವರಿದ್ದಾರೆ. ಒಳ್ಳೆ ದಿನಕ್ಕೆ ಕೆಲವರು ಸ್ಪೆಷಲ್ ಆಗಿ ಕಮೆಂಟ್ ಮಾಡ್ತಾರೆ. ಅದು ನನಗೆ ಗೊತ್ತಿರ್ತದೆ, ಇವತ್ತು ಇವರ ಕಮೆಂಟ್ ಬರ್ತದೆ ಅಂತ. ಹಾಗೆ ಎಲ್ಲ ನನ್ನ ವ್ಯೂವರ್ಸಿನ ಕಮೆಂಟ್ ಉಂಟಲ್ವಾ, ನನಗೆ ಗೊತ್ತಿರ್ತದೆ ಯಾವಾಗ ಕಮೆಂಟ್ಸ್ ಬರ್ತದೆ ಅಂತ. ನನ್ನ ಮೈಂಡಲ್ಲಿರ್ತದೆ, ಯಾವಾಗ ಬಂದೇ ಬರ್ತದೆ ಆ ಕಮೆಂಟ್ಸ್. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.